ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬರೋದಕ್ಕೆ ನಮ್ಮ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಒಪ್ಕೊಂಡಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನೀವು ಅವರ ಇಂಟರ್ವ್ಯೂ ಎಪಿಸೋಡ್ಗಳನ್ನು ನೋಡಿದ್ದೀರಾ. ಅವರ ಹೋಮ್ ಟೂರ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಮೈಸೂರಿನ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಮುಂದೆ KRS ರೋಡಲ್ಲಿ ಹೋಗಿ ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಅಲ್ಲೇ ಅವ್ರ ಮನೆ ಇದೆ. ಒಂದು ಫಾರ್ಮ್ ಹೌಸು, ತುಂಬ ಚೆನ್ನಾಗಿದೆ ಫಾರ್ಮ್ ಹೌಸು. ಸೊ ಆಬ್ವಿಯಸ್ಲಿ ಮೈಸೂರಿಗೆ ಹೋಗಬೇಕು ಅಂದರೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಿ ಈ ಎಲ್ಲ ಊರುಗಳನ್ನು ದಾಟಿ ಸುತ್ತಮುತ್ತ ಒಳ್ಳೆ ಪರಿಸರ, ಬೆಟ್ಟ ಗುಡ್ಡಗಳನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಇಲ್ಲೆಲ್ಲ ಬರೋ ಗಾಳಿಲಿ ಉಸಿರಾಡೋದೇ ಒಂದು ಆನಂದ, ವಿಶೇಷ ತೃಪ್ತಿ ಅಂತಲೇ ಕರಿಬಹುದು. ಈಗ ಅವರ ಫಾರ್ಮ್ ಹೌಸ್ ಹತ್ರ ಬಂದಿದ್ದೀವಿ. ಪುಣ್ಯಕೋಟಿ ಅಂತ ಹೆಸರು. ಮುಂದೆ ಏನೇನಿದೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಗುಡಿಸ್ಲುಗಳನ್ನು ಮುಚ್ಚಿ ಮಾಲ್ ಮಾಡಿ, ಸ್ಮಶಾನಗಳನ್ನು ಮುಚ್ಚಿ ಟೆಕ್ ಪಾರ್ಕ್ ಮಾಡಿ, ಕೆರೆಗಳನ್ನೆಲ್ಲ ಮುಚ್ಚಿ ರೋಡ್ ಮಾಡಿರೋ ಎಷ್ಟೋ ಸಿಟಿಗಳ ನಡುವೆ ಯಾವ್ದು ಹೆಂಗಿದೆಯೋ ಹಾಗೆ ಉಳಿಸ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ. ನಮ್ಮ ಕನ್ನಡದ ಪ್ರಖ್ಯಾತ ವಾಗ್ಮಿ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಅವರು. ಇವತ್ತು ಅವರ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಮೈಸೂರು ಜಿಲ್ಲೆಯಲ್ಲಿದೆ ಇದು. ಸೊ ಹೆಸರು ನೋಡಿ, ಪುಣ್ಯಕೋಟಿ. ಎಷ್ಟು ಚೆನ್ನಾಗಿದೆ ಈ ಪುಣ್ಯಕೋಟಿ. ಕತೆ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಕೇಳಿರ್ತೀವಿ, ನೀವು ಕೇಳಿರ್ತೀರ. ಕೇಳಿಲ್ಲ ಅಂದರೆ ಇನ್ನೊಂದು ಕೇಳಿ. ತುಂಬ ಒಳ್ಳೆ ಫೀಲ್ ಕೊಡೋವಂತಹ ಹಾಡು. ಎಷ್ಟೋ ಅಮ್ಮಂದರು, ಎಷ್ಟೋ ತಾಯಂದರು ಅವ್ರ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಹೇಳೋ ಕತೆ ಇದು. ಸೊ ಆ ಪುಣ್ಯಕೋಟಿ ಅಂತಲೇ ಹೆಸರಿಟ್ಟಿದ್ದಾರೆ. ಒಳಗಡೆ ಏನೇನಿದೆ ನೋಡೋಣ. ಹಚ್ಚ ಹಸಿರಿನಿಂದ ಕೂಡಿರೋ ಅಂಥ ಜಾಗ ಇದು. ಅಡಿಕೆ ಮರಗಳು. ಇದು ಬ್ಯೂಟಿ ಹಳ್ಳಿಗಳಲ್ಲಿ. ಏನಂದರೆ ನೋಡಿ, ಒಂದೇ ಲೈನಲ್ಲಿ ಹಾಕಿರ್ತಾರೆ. ಅಂದರೆ ನಾವೆಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಗಬೇಕಾದ್ರೆ ಎಲ್ಲ ಕಡೆ ಒಂದೇ ಲೈನಲ್ಲಿ ಹಿಂಗೆ ನೋಡೋದೇ ಒಂದು ಆನಂದ ಅಲ್ವಾ. ನಾನು ಕೇಳ್ಪಟ್ಟೆ ಇದು ಹಾಕಿ 4 ವರ್ಷ ಆಯ್ತಂತೆ. ಇವಾಗ ಇಷ್ಟುದ್ದ ಇಷ್ಟು ಎತ್ತರಕ್ಕಾಗಿದೆ ಇದು ಅಡಿಕೆ ಮರ. ಹಿಂಗೆ ನಡ್ಕೊಂಡು ಒಂದು 15 ಮೀಟ್ರ್ ಬಂದರೆ ಫಾರ್ಮ್ ಹೌಸ್ ಕಾಣ್ತಾ ಇದೆ. ಫಸ್ಟ್ ವೆಲ್ಕಮ್ ಮಾಡೋಕ್ಕೆ ಆನೆಯಿಂದನೇ ವೆಲ್ಕಮ್ ಅವನೇ. ಮನೆ ಹೆಸರು ನೋಡಿ, ಹೊಸಟಿ. ಎಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ಕೇಳೋಣ. ಮತ್ತು ಈ ಕಾಂಪೌಂಡ್ ಪೇಂಟ್ ಎಲ್ಲ ನೋಡಿದ್ರೆ ವಿಂಟೇಜ್ ಲುಕ್ಕು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ತುಂಬ ಒಳ್ಳೆ ಥಾಟಲ್ಲಿ ಬೈ ಕಟ್ಟಿರೋದು ಇದು ಕಾಂಪೌಂಡು. ಎಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ಬಾವಿ ಕಾಣುತ್ತೆ. ಇಲ್ಲೊಂದು ಬಾವಿ ಇದೆ. ಯಾರ್ಯಾರು ಹಳ್ಳಿಗಳಿಂದ ಸಿಟಿಗೆ ಬಂದಿದ್ದಾರೋ ಅವರೆಲ್ಲರೂ ಬಾವಿ ಮನೆಗಳನ್ನು ನೋಡಿರ್ತೀರ. ಬಾವಿ ತುಂಬ ನೀರಿದೆ ಗುರು. ಈ ಮನೆಯಿಂದ ಬರೀ ಕೇವಲ 1 ಕಿಲೋಮೀಟ್ರು, ಇನ್ನು 100 ಮೀಟರ್ಸ್ ಕಡಿಮೆನೇ ಅಂದ್ಕೊಳ್ಳಿ, ಅಷ್ಟು ಹತ್ತಿರದಲ್ಲಿ ಕಾವೇರಿ ನದಿ ಹರಿಯುತ್ತೆ ಅಲ್ಲಿ. ಅದೇನೆಂದರೆ ಇಲ್ಲೊಂದು ಬಾವಿ ಇದೆ ನೋಡಿ. ಬಾವಿ ಒಳಗಡೆನೂ ಮೋಸ್ಟ್ಲಿ ಕಾವೇರಿ ನೀರೇ ಬರುತ್ತೆ ಅನಿಸುತ್ತೆ. ಬಾವಿ ತುಂಬ ನೀರಿದೆ. ಸಿಕ್ಕಾಪಟ್ಟೆ ಬೇಕಾಬಿಟ್ಟು ಪಾಪಗಳನ್ನು ಮಾಡಿಬಿಟ್ಟು ಕಾವೇರಿ ನದಿಲಿ ಹೋಗಿ ಸ್ನಾನ ಮಾಡ್ಕೊಂಬಂದ್ರೆ ಪಾಪ ಕಳೆದೋಯ್ತು ಅನ್ಕೋತೀವಿ. ಆದರೆ ಅದೇ ಪೈಪ್ಲೈನಲ್ಲಿ ನಮ್ಮನೆಗೆ ಬರುತ್ತೆ ನೀರು ಅಂತ ನಮಗೆ ಗೊತ್ತಿರಲ್ಲ. ಸೊ ನಮಗೆ ಸ್ನಾನ ಮಾಡೋದು ಇಂಪಾರ್ಟೆಂಟ್ ಅದ, ಪಾಪ ಕಡಿಮೆ ಮಾಡಬೇಕು ಅನ್ನೋದು ನಾವು ತಿಳ್ಕೊಬೇಕು. ಇಲ್ಲಿ ಕಾವೇರಿ ನೀರು ಅನಿಸುತ್ತಿರು ನೋಡಿ. ಸೊ ಇಲ್ಲೆಲ್ಲ ಬಂದರೆ ತೋಟದ ಸುತ್ತ ಇದು. ಅಲ್ಲಿ ನೋಡಿ, ಅಲ್ಲೆಲ್ಲ ಜಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಬಾರ್ಡ್ರಲ್ಲಿ ನೀರು ಹರಿಯುತ್ತಲ್ಲ, ಅದು ಸಖತ್ ತಿಳಿಯಾಗಿದೆ ಆ್ಯಕ್ಚುಲಿ. ಇದೆಲ್ಲ ಕಾವೇರಿ ನೀರೇ. ಹೆಸರು ಪುಣ್ಯಕೋಟಿ ಫಾರ್ಮ್ ಹೌಸ್ ಹೆಸರು. ಡೋರು ಅಷ್ಟೇ,
ತುಂಬ ಚೆನ್ನಾಗಿದೆ ಡಿಸೈನು. ಈ ಪೇಂಟಿಂಗ್ ನೋಡಿ ಇಲ್ಲಿ. ಇದು ಮೋಸ್ಟ್ಲಿ ಕೃಷ್ಣೇಗೌಡ ಸರ್ ಅವರು ಮೊಮ್ಮಕ್ಕಳು ಬಂದರೆ ಆಡೋಕ್ಕೆ ಇರಬೇಕಿತ್ತು. ಎಷ್ಟು ಚೆನ್ನಾಗಿದೆ ಇದು. ಏನು ಸಖತ್ತಾಗಿದೆ ಇದು. ದೇವಸ್ಥಾನ ಪ್ರದಕ್ಷಿಣೆ ಹಾಕೋ ಥರ ಇದು. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಒಂದು ವರಾಂಡ ಸುತ್ತ ಓಡಾಡ್ಬೋದು. ಆ್ಯಂಡ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿಸಿದ್ದಾರೆ. ಇದೆಲ್ಲ ತುಂಬ ಒಳ್ಳೆ ವಿಂಟೇಜ್ ಲುಕ್ ಕೊಡುತ್ತೆ. ಇದು ಯಾವುದೋ ಆರ್ಟಿಫಿಷಿಯಲ್ ಆಗೇನೋ ಮಾಡಿಲ್ಲ, ತುಂಬ ಒಳ್ಳೆ ಮರದಿಂದನೇ ಮಾಡಿರೋದು ಇದೆಲ್ಲ. ತುಂಬ ಖುಷಿ ಆಯಿತು. ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಚೆನ್ನಾಗಿದೆ. ಮಾತೋಶ್ರೀ ದೇವಮ್ಮ ಚೇರ್ಮನ್ ಮರಿಗೌಡರು, ಕೃಷ್ಣೇಗೌಡ ಸರ್ ಅವರ ತಂದೆ ತಾಯಿ ಹೆಸರು. ಬನ್ನಿ ಒಳಗಡೆ ನೋಡೋಣ. ನೈಸ್. ಬಂದಿದ್ದ ತಕ್ಷಣ ಹಾಲ್ ಕಾಣುತ್ತೆ. ರೈಟ್ ಸೈಡ್ಗೆ ಆರಾಮಾಗಿ ಬಂದು ಕೂತ್ಕೊಂಡು ಮಾತಾಡೋಕ್ಕೆ ತುಂಬ ಒಳ್ಳೆ ಸ್ಪೇಸ್ ಇದೆ. ಕೃಷ್ಣೇಗೌಡ ಸರ್ ಅವರ ಮಕ್ಕಳ ಫೋಟೋ. ಇದೆಲ್ಲ ಅವಾರ್ಡ್ಸು. ಶ್ರೀಕೃಷ್ಣ. ಎಸ್, ಇಲ್ಲಿ ಬಂದರೆ ಹಾಲಲ್ಲಿ ಇಷ್ಟೊಂದು ಫೋಟೋಗಳಿದೆ. ಇದು ಹಾಲು ಡೂಪ್ಲೆಕ್ಸ್ ಇದೆ. ಒಂದು ಡೈನಿಂಗ್ ಟೇಬಲ್ಲು, ಓಪನ್ ಕಿಚನ್ನು, ದೇವ್ರ ಮನೆ, ಎಸ್ ಹಾಲಲ್ಲಿ ಒಂದು ರೂಮ್ ಇದೆ. ಸೊ ಹಾಲಲ್ಲೇ ಒಂದು ರೂಮ್ ಆಯಿತು. ಈಗ ಈ ಕಡೆ ಒಂದು ಸ್ವಲ್ಪ ಬಂದರೆ ಇಲ್ಲೊಂದು ವಾಶ್ರೂಮು, ಮತ್ತು ಇಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನೋಡ್ಕೊಳ್ಳೋಕ್ಕೆ ಚೂರು ಜಾಗ ಮಾಡಿದ್ದಾರೆ ಪಾಪ, ನಾನು ನೋಡ್ಕೊಳ್ಳಿ ಅಂತ. ಆಮೇಲೆ ಇಲ್ಲೊಂದು ರೂಮ್ ಇದೆ. ಯಾವ ರೂಮ್ ಕಿಟಕಿ ತೆಗೆದ್ರೂ ಕಾವೇರಿ ನದಿ ನೀರು ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಮಜಾ, ಖುಷಿ, ಆನಂದ. ಸಿಟಿಲಿರೋರು ಈ ಥರ ಹಳ್ಳಿಗಳಲ್ಲಿ ಬಂದು ಉಸಿರಾಡಿದ್ರೆ ಇನ್ನೂ ಒಂದು 20 ವರ್ಷ ಜಾಸ್ತಿ ಬದುಕ್ಬೋದು ಅನ್ಸುತ್ತಪ್ಪ. ಏನು ವ್ಯೂ ಇದಂತೂ. ಮೇಲ್ ಬಂದರೆ ಬೇರೆ ಪ್ರಪಂಚ ಇದು. ಇಡೀ ಪ್ರಪಂಚ ಕಾಣುತ್ತೆ. ಒಂದು ಜೋಕ್ ಇದೆಯಲ್ಲ, ಅಣ್ಣ ಪ್ರಪಂಚನೇ ಕಾಣ್ತದೆ ಅಂದರೆ ನಮ್ಮ ಎಮ್ಮೆ ಕಳೆದೋಗೈತೆ ಹುಡ್ಕೊಡೋಣ ಅಂತ. ಆ್ಯಕ್ಚುಲಿ ಕಂಟ್ರೋಲ್ F ಹಾಕ್ಕೊಂಡು ಹುಡ್ಕಿದ್ರೆ ಯಾರ ಎಮ್ಮೆ ಬೇಕಾದ್ರೂ ಸಿಗುತ್ತಿಲ್ಲ. ತುಂಬ ಆನಂದವಾಗಿದೆ. ಸೊ ಇಲ್ಲಿ ಮಳೆ ಬಂದರೆ ಸಾಯಂಕಾಲದೊತ್ತು, ಮಳೆ ಬರದೇ ಇರಲಿ, ಸಾಯಂಕಾಲದೊತ್ತು ಆರಾಮಾಗಿ ಕಾಫಿ ಕುಟ್ಕೊಂಡು ಕೂತ್ಕೊಳ್ಳೋಕೆ ಸಖತ್ತಾಗಿ ಜಾಗ ಮಾಡ್ಕೊಂಡಿದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇನ್ನೂ ಜಾಸ್ತಿ ಇದು ಕೃಷ್ಣೇಗೌಡ ಸರ್ ಅವ್ರ ರೂಮು. ಈ ರೂಮಲ್ಲಿ ನೋಡಿ, ಕೃಷ್ಣೇಗೌಡ ಸರ್ ಸಾಧನೆಗೆ ಇದು ಎಕ್ಸಾಂಪಲ್ಲು. ಎಷ್ಟು ಅವಾರ್ಡ್ಗಳು, ಓ ಮೈ ಗಾಡ್. ಸೊ ಇವ್ರಿಗೆ ಬಂದಿರೋ ಅವಾರ್ಡ್ಗಳನ್ನು ನೋಡಿದ್ರೆ ಇವ್ರ ಮನೆಗೆ ಗೋಡೆನೇ ಬೇಡ ಅನ್ಸತ್ತೆ. ಕೃಷ್ಣೇಗೌಡ ಸರ್ ಅವರ ಅಳಿಯಂದ್ರಿಗೆ ಬರೆದಿದ್ದಂತಹ ಪತ್ರ ಇದು. ನಾವೆಲ್ಲ ಸಾಮಾನ್ಯ ನಮ್ಮ ತಂದೆಗಳು ಹೇಳ್ತಾರೆ, ನಾವು ನಿಮಗೆ ಮಗಳನ್ನ ಕೊಡ್ತಾ ಇದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಇವರು ಅವ್ರಿಗೊಂದು ಪತ್ರನೇ ಬರೆದಿದ್ದಾರೆ. ಹೆಣ್ಮಕ್ಳು ಕೃಷ್ಣೇಗೌಡ ಸರ್ಗೆ ಅವರು ಬೀಗರು ಮನೆಗೆ ಬರೆದಿರೋವಂಥ ಪತ್ರ ಇದು.
ಇದು ಅವ್ರ ಮಗಳ ಮದುವೆ ಇನ್ವಿಟೇಷನ್ನು, ವೆರಿ ಥಾಟ್ಫುಲ್. ಮಗಳ ಮದುವೆ ತಾವು ಬರಬೇಕು ಅಂತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಒಲುಮೆಯೊಂದು ದಿವ್ಯ ರಕ್ಷೆ ಇಹ ಸಮಸ್ಯೆಗೆ, ಮದುವೆಯೊಂದು ಮಧುರ ದೀಕ್ಷೆ ಗೃಹ ತಪಸ್ಯೆಗೆ. ನಾವು ಮದುವೆಯಾಗಿ 26 ವರ್ಷ ಆಯಿತು. ನಮ್ಮ ದಾಂಪತ್ಯ ವೃಕ್ಷಕ್ಕೆ 2 ಹೆಣ್ಣು, 2 ಹೆಣ್ಣು, ನಮಗೆ 2 ಕಣ್ಣು. ನೋಡಿ, ಅವ್ರ ಮಗಳು ಹುಟ್ಟಿದಾಗಿಂದ ಬೆಳೆದು ದೊಡ್ಡವರಾಗಿ ಇವಾಗ ತೊಟ್ಲಲ್ಲಿದ್ದಾಗಿಂದ ಈ ಮದುವೆ ಮನೆಯಲ್ಲಿ ಉಯ್ಯಾಲೆ ಹಾಕ್ತಾರಲ್ಲ ಅಲ್ಲಿವರೆಗೂ ಇದು ಒಂಥರ ಥಾಟ್ಫುಲ್ ಆಗಿದ್ದಾರೆ. ಇದು ಕೃಷ್ಣೇಗೌಡ ಸರ್ ತಂದೆಯವರಿಗೆ ನೀವು ನಮ್ಮ ಜೊತೆನೇ ಇದ್ದೀರಾ ಅಂತ ಹೇಳಿ ಬರೆದಿರೋ ಪತ್ರ. ಇದು 2ನೇ ಮಗಳ ಮದುವೆದು. ನಾನು ಸಾಮ್ರಾಜ್ಯ, ನಮ್ಮ ಸುಗಮ ಚಿಕ್ಕು ಮದುವೆಗೆ ಬನ್ನಿ. ಅವರ ಮೊಮ್ಮಗನ ಹೆಸರು ಸಾಮ್ರಾಜ್ಯ. ಅವ್ರು ಕರೀತಾರದು ಚಿಕ್ಕಮ್ಮನ ಮದುವೆಗೆ ಬನ್ನಿ ಅಂತ. ಇದು ನಮ್ಮ ಚಿಕ್ಕ ರಾಜಕುಮಾರಿ ಸುಗಮ, ಮೊನ್ನೆಯ ಮಗು. ಇವ್ರದ್ದು ಅಷ್ಟೇ ನೋಡಿ, ಚಿಕ್ಕ ಮಗುವಿಂದ ಮದುವೆ ಆಗಿ ಬೆಳೆಯೋವರೆಗೂ ಅವ್ರ ಫೋಟೋಗಳನ್ನೆಲ್ಲ ಹಾಕಿ. ಇದು ಬೀಗಿರೋ ಫೋಟೋ, ಅಳಿಯಂದ್ರ ಫೋಟೋ. ಕನ್ನಡದ ಪೂಜಾರಿ, ಹಿರೇಮಗಳೂರು ಕಣ್ಣಣ್ಣವರು ಮದುವೆ ಮಾಡಿಸಿರೋದು, ಪುರೋಹಿತರು. 2 ಮಗಳ ಮದುವೆನ ಅವರೇ ಮಾಡಿಸಿದ್ದಂತೆ. ಇಲ್ಲೂ ಕೂಡ ಅವ್ರ ತಂದೆಯವ್ರನ್ನ ಸ್ಮರಿಸ್ಕೊಂಡು ಅವ್ರ ತಂದೆಗೆ ಒಂದು ಪತ್ರ ಬರೆದಿದ್ದಾರೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.